ಒಟ್ಟಾರೆಯಾಗಿ ಹಳೆ ಮೈಸೂರು ಫೋಕಸ್. ಹಳೆ ಮೈಸೂರಿನಲ್ಲಿ ದೋಸ್ತಿಯನ್ನ ಗೆಲ್ಲಿಸಲಿಕ್ಕೆ ಬೇಕಾದ ರಣತಂತ್ರದ ಬಗ್ಗೆ ಕೂಡ ಅಮಿತ್ ಶಾ ಅವರು ಸಭೆ ಹಾಗೆ ಚರ್ಚೆಯನ್ನ ಮಾಡಲಿದ್ದಾರೆ. ಈ ಹಳೆ ಮೈಸೂರು ಕ್ಲಸ್ಟರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇವಲ ಮೈಸೂರು ಅಥವಾ ಮಂಡ್ಯ ಮಾತ್ರವಲ್ಲ, ಇದರ ಜೊತೆಗೆ ಚಾಮರಾಜನಗರ, ಮಂಡ್ಯ, ಹಾಸನ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಯಾವ ರೀತಿ ಇದೆ ಮಾಹೋಲ್ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ. ಅಮಿತ್ ಶಾ ಸಭೆಯಲ್ಲಿ ಹಳೆ ಮೈಸೂರು ಭಾಗದ ಅನೇಕ ಜನಪ್ರತಿನಿಧಿಗಳು ಕೂಡ ಭಾಗಿಯಾಗ್ತಿದ್ದಾರೆ. ಹಾಲಿ ಮಾಜಿ ಶಾಸಕರು ಹಾಗೆ ಪರಾಜಿತಗೊಂಡ ಅಭ್ಯರ್ಥಿಗಳು ಎಲ್ಲರೂ ಕೂಡ ಭಾಗಿಯಾಗ್ತಿರೋದ್ರಿಂದ ಕ್ಲಸ್ಟರ್ ಉಸ್ತುವಾರಿ, ಸಹ ಉಸ್ತುವಾರಿಗಳ ಜೊತೆಯಲ್ಲೂ ಕೂಡ ಸಭೆ ನಡೆಸಿ ಮಾತುಕತೆಯನ್ನು ನಡೆಸಲಿದ್ದಾರೆ ಅಮಿತ್ ಶಾ. ಹಳೆ ಮೈಸೂರು ಭಾಗ ಸಹಜವಾಗಿ ಇಲ್ಲಿ ಪ್ರಮುಖವಾಗಿ ಚಾಮರಾಜನಗರ, ಮೈಸೂರು, ಕೊಡಗು, ಮಂಡ್ಯ ಮತ್ತು ಹಾಸನ ಈ 4 ಲೋಕಸಭಾ ಕ್ಷೇತ್ರ. ಒಂದ್ ಕಡೆ ಮೈಸೂರು ಕೊಡಗು ವಿಚಾರಕ್ಕೆ ಬಂದ್ರೆ ಪ್ರತಾಪ್ ಸಿಂಹ ಅವರಿದ್ದಾರೆ, ಅವರನ್ನೇ ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇರುವಾಗಲೇ ಕೆಲವೊಂದು ಅಪಸ್ವರಗಳು ಕೂಡ ಕೇಳಿ ಬರ್ತಾ ಇದೆ, ಅದು ಸಹಜ. ಇನ್ನು ಮಂಡ್ಯದ್ದೇ ದೊಡ್ಡ ಚರ್ಚೆ. ಈಗ ನಾವು ಈ ಬುಲೆಟಿನ್ ಆರಂಭದಿಂದ ಮಂಡ್ಯ ಲೋಕಸಭಾದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸುಮಲತಾ ಅವರಿಗೆ ಅಲ್ಲಿ ಮತ್ತೆ ಟಿಕೆಟ್ ಕೊಟ್ರೆ ಬಿಜೆಪಿ ಅವ್ರಿಗೆ ಏನು ಸವಾಲುಗಳು ಅಥವಾ JDSನ ನಿಲುವೇನು ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ ನಾವು ಗಮನಿಸ್ತಾ ಇದ್ದೀವಿ, ಸುಮಲತಾ ಅವರು ಸಂಸದೆ ಆದಾಗಿನಿಂದ JDSನ ಶಾಸಕರುಗಳು, ಈ ಹಿಂದೆ ಇದ್ದಂಥ ಶಾಸಕರು ಕೆಲವರೀಗ ಮಾಜಿಯಾಗಿದ್ದಾರೆ, ಎಷ್ಟರ ಮಟ್ಟಿಗೆ ಅವರು ಮಾತಾಡಿದ್ರು, ಗಣಿ ವಿಚಾರ ಆಗಿರ್ಬೋದು, ಇತ್ಯಾದಿ ಇತ್ಯಾದಿ. ಅವರೀಗ ಎಲ್ಲವನ್ನೂ ಮರೆತು ಸುಮಲತಾ ಅವ್ರ ಜೊತೆ ಕೈ ಜೋಡಿಸ್ತಾರ ಅನ್ನುವಂತಹ ಪ್ರಶ್ನೆ. ಇನ್ನೂ ಎರಡು ಇಂಟ್ರೆಸ್ಟಿಂಗ್ ಅಂದ್ರೆ ಮೈಸೂರು ಕೊಡಗು, ಈಗ ವಿಜಯ್ ಕೂಡ ಹೇಳ್ತಾ ಇದ್ರು ನೋಡಿ, ಅಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರು ಕೇಳೋಕ್ ಸಿಗ್ತದೆ ಅಂತ. ಇನ್ ಕೇಸ್ ಅವರನ್ನೇ ಅಲ್ಲಿ ಲೋಕಸಭಾ ಅಖಾಡ ಇಳಿಸಿದ್ದೆ ಆದಲ್ಲಿ ಕಾಂಪಿಟೇಷನ್ ಇನ್ನಷ್ಟು ಬಿರುಸಾಗುತ್ತೆ. ಇನ್ನು ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಬಹುದು ಅನ್ನೋ ಚರ್ಚೆ ಕೂಡ ಇದೆ. ಬಟ್ ಆಲ್ಟರ್ನೇಟ್ ಯಾರು? ಪ್ರತಾಪ್ ಸಿಂಹ ಅಲ್ಲದೆ ಹೋದ್ರೆ ಬೇರೆ ಯಾರಿಗೆ ಕೊಡ್ತಾರೆ? ಆ ಚಿಂತನೆ ಕೂಡ ನಡೆಸಬೇಕಾಗುತ್ತೆ. ಹೊಸ ಮುಖಕ್ಕೆ ಏನಾದ್ರೂ ಅವಕಾಶನ ಅಥವಾ JDSಗೆ ಅಲ್ಲಿ ಏನಾದ್ರೂ ಅವಕಾಶನ, ಪಾಸಿಬಿಲಿಟೀಸ್ ಕಮ್ಮಿ ಇದ್ರು ಕೂಡ. ಮತ್ತೊಂದ್ ಕಡೆ ಹಾಸನದಿಂದ ಕೂಡ ಇದೇ ಡಿಮ್ಯಾಂಡ್, ಬಿಜೆಪಿ ಉಳಿಸ್ಕೊಳ್ಬೇಕು ಹಾಸನ ಅಂತ ಹೇಳಿ. ಅವರಂತೂ ನಾವು ಗಮನಿಸ್ತಾ ಇದ್ವಿ, ಬಹಿರಂಗವಾಗಿ ಈ ದೋಸ್ತಿ ಬಗ್ಗೆ ಅಂದ್ರೆ ಈ ಮೈತ್ರಿ ಬಗ್ಗೆ ಅಪಸ್ವರವನ್ನ ಬಹಿರಂಗವಾಗಿಯೇ ಎತ್ಬಿಟ್ಟಿದ್ದಾರೆ. ಅಂದ್ರೆ ನಮ್ನೆಲ್ಲ ಕೇಳಲೇ ಇಲ್ಲ, ಮೈತ್ರಿ ನಮ್ಮ ಕ್ಷೇತ್ರದಲ್ಲಿ ಹೆಂಗ್ ಪರಿಣಮಿಸುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಹತ್ರ ಡಿಸ್ಕಸ್ಸೇ ಮಾಡಲಿಲ್ಲ, ಅವರವರೇ ಮಾಡ್ಕೊಂಡಿದ್ದಾರೆ, ಈಗ ನಾವು ಅನುಭವಿಸ್ತಿದ್ದೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾತನಾಡಿದ್ರು. ಸೊ ಹೀಗಾಗಿ ಹಾಸನದಲ್ಲೂ ಕೂಡ ಬಿಜೆಪಿಗೆ ಸುಲಭದ ಟಾಸ್ಕ್ ಇಲ್ಲ ಈ ಮೈತ್ರಿ ವಿಚಾರದಲ್ಲಿ ನಾವು ಗಮನಿಸಿದ್ರೆ. ಹಾಸನದಲ್ಲಿ ಬಹುತೇಕ ಪ್ರಜ್ವಲ್ ರೇವಣ್ಣ ಅಥವಾ JDSನ ಛಾಯೆ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ JDSಗೆ ಅಲ್ಲಿ ಜೈ ಅನ್ಬೋದು, ಬಿಜೆಪಿ ಅವರು ನೀವೇ ಇಟ್ಕೊಳ್ಳಿ ಟಿಕೆಟ್ನ ಅಂತ ಹೇಳ್ಬೋದು. ಚಾಮರಾಜನಗರದ ವಿಚಾರಕ್ಕೆ ಬಂದ್ರೆ ಶ್ರೀನಿವಾಸ್ ಪ್ರಸಾದ್ ಅಲ್ಲಿ ಸಿಟ್ಟಿಂಗ್ MP ಆಗಿದ್ದಾರೆ. ಅವರು ಈಗಾಗಲೇ ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿತೀನಂತಹ ಮಾತನ್ನ ಹೇಳಿದ್ದಾರೆ. ಇಲ್ಲಿ ಡಾಕ್ಟರ್ ಮೋಹನ್ ಅನ್ನುವಂಥವ್ರ ಹೆಸರು ಜೋರಾಗಿ ಕೇಳಿ ಬರ್ತಾ ಇದೆ. ಸರ್ಜನ್ ಅವರು ಡಾಕ್ಟರ್ ಮೋಹನ್ ಬಿಜೆಪಿಯಿಂದ ನಾನೇ ಅಖಾಡಕ್ಕೆ ಇಳಿತೀನಿ ಅನ್ನುವಂತಹ ದಾಟಿಯಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಈ ಡಾಕ್ಟರ್ ಮೋಹನ್ ಬೇರೆ ಯಾರು ಅಲ್ಲ, ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯಾನೆ, 3ನೇ ಮಗಳ ಗಂಡ. ಸೊ ಇವರು ಈಗಾಗಲೇ ಇತ್ತೀಚೆಗೆ ತಾವು ತಮ್ಮ ಪ್ರಾಧ್ಯಾಪಕ ಹುದ್ದೆಗೆ ರಾಜೀನಾಮೆಯನ್ನ ಕೂಡ ಕೊಟ್ಟರು. ಸಂಪೂರ್ಣವಾಗಿ ರಾಜಕಾರಣದಲ್ಲಿ ತೊಡಗಿಸ್ಕೊಳ್ತೀನಿ, ಹೀಗಾಗಿ ನನ್ನ ಆಸೆ ಆಕಾಂಕ್ಷೆಗಳನ್ನು ನಮ್ಮ ಮಾವನವರಿಗೆ ತಿಳಿಸಿದ್ದೇನೆ, ಬಿಜೆಪಿ ಟಿಕೆಟ್ ಆಕಾಂಕ್ಷೆ ಆಗುವ ನಿಟ್ಟಿನಲ್ಲಿ ನನ್ನ ದಾರಿ ಇರುತ್ತೆ ಅನ್ನುವಂತಹ ಮಾತುಗಳನ್ನು ಡಾಕ್ಟರ್ ಮೋಹನ್ ಆಡಿದ್ದಾರೆ, ಚಾಮರಾಜನಗರ ಟಿಕೆಟ್ ಆಕಾಂಕ್ಷಿಯವರು. ಸೊ ಈ ಚಾಮರಾಜನಗರ, ಹಾಸನ, ಮೈಸೂರು, ಕೊಡಗು ಹಾಗೇನೆ ಮಂಡ್ಯ ಈ 4 ಕ್ಷೇತ್ರಗಳ ಲೆಕ್ಕಾಚಾರ ಚಾಣಕ್ಯನ ರೀತಿಯಲ್ಲಿ ಯಾವ ರೀತಿ ಬರುತ್ತೆ ಅನ್ನೋದು ಈಗ ಸದ್ಯಕ್ಕೆ. ನಾಗೇಂದ್ರ ಬಾಬು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಮೈಸೂರಿನಿಂದ. ನಾಗೇಂದ್ರ ಬಾಬು, ನೀವು ಕೂಡ ಅದೇ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸಂಬಂಧಪಟ್ಟವರು, ವೋಟರ್ ಕೂಡ ಅಲ್ಲಿಂದು. ಸೊ ನಿಮ್ಗೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ, ಎಸ್ಪೆಷಲಿ ಈ 4 ಲೋಕಸಭಾ ಕ್ಷೇತ್ರಗಳು ಯಾವ ರೀತಿ ಇದೆ ಪೈಪೋಟಿ, ಹಾಗೆ ಈ ದೋಸ್ತಿ ಲೆಕ್ಕಾಚಾರಗಳು ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ. ಜೊತೆಗೆ ಈಗ ಮೈಸೂರಲ್ಲೇ ಇದ್ದಾರೆ ಇವಾಗ. ಎಸ್ ಸ್ಮಿತಾ, ನೋಡಿ ಹಳೆ ಮೈಸೂರು ಭಾಗ ಅಂತ ಬಂದಾಗ ಪ್ರಮುಖವಾಗಿ 9 ಜಿಲ್ಲೆಗಳು ಬರುತ್ತೆ. ಸೊ ಅದರಲ್ಲೂ ಪ್ರಮುಖವಾಗಿ ಮೈಸೂರಿಗೆ ಅಂತೇಳಿ ನಾವು ಸಂಬಂಧಪಟ್ಟುಕೊಂಡ ಮಾತನಾಡೋದಾದ್ರೆ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರು 2 ಬಾರಿ ಸಂಸದರಾಗಿದ್ದಾರೆ, 3ನೇ ಬಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಆದರೆ ಪ್ರಮುಖವಾಗಿ ಮೈಸೂರು ಅಂತ ಬಂದಾಗ ಇಲ್ಲಿ ಸ್ಥಳೀಯ ಚುನಾವಣೆಗಳಿಗೆ ಬಂದಾಗ ಸ್ಮಿತಾ ಬಹಳಷ್ಟು ನಾವು ವರದಿಗಳನ್ನು ಮಾಡಿದ್ದೀವಿ. ನೋಡಿ, ಮೇಯರ್ ಎಲೆಕ್ಷನ್ ಅಂತ ಬಂದಾಗ ಯಾವಾಗಲೂ ಕೂಡ ಇತಿಹಾಸನೇ ಇದೆ. ಒಮ್ಮೆ JDS ಮತ್ತು BJP ಆಂತರಿಕವಾಗಿ ಇಲ್ಲಿ ಒಪ್ಪಂದಗಳನ್ನು ಮಾಡಿಕೊಂಡು JDSನವರು ಒಮ್ಮೆ ಮೇಯರ್ ಆದರೆ ನೆಕ್ಸ್ಟ್ ಬಾರಿ BJPಯವರು ಮೇಯರನ್ನು ಆಗ್ತಾ ಇದ್ರು. ಆದರೆ ಇದೇ ವಿಚಾರವಾಗಿ CM ಸಿದ್ದರಾಮಯ್ಯ ಅವರು ಅಂದರೆ ಅವರ ಸರ್ಕಾರ ರಚನೆ ಆದ ಬಳಿಕ
ಅವರು ಒಂದಷ್ಟು ಬದಲಾವಣೆಗಳನ್ನು ಮಾಡುವಂಥ ಕೆಲಸವನ್ನ ಮಾಡಿದ್ರು. ಯಾವಾಗ 2018-19 ಸಂದರ್ಭದಲ್ಲಿ ಮೈತ್ರಿ ಮಾಡಿಕೊಂಡಿದ್ದಾಗ ಇಲ್ಲಿ ಒಂದಷ್ಟು ಬದಲಾವಣೆಗಳಾಗಿತ್ತು. ಸೊ ಇಲ್ಲಿ JDSನ ನಾಯಕರು ಹಾಗೂ BJP ನಾಯಕರು ಒಂದು ರೀತಿಯಲ್ಲಿ ಅವರ ಸ್ನೇಹ ಸಂಬಂಧಗಳು ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಇಲ್ಲಿ ಮೈತ್ರಿ ಮಾಡಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಒಂದು ಪ್ರಬಲ ಪೈಪೋಟಿ ಯಾರು ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. JDS ಮತ್ತು BJP, ಸೊ ಇವರಿಬ್ಬರು ಕೂಡ ಮೈತ್ರಿಯಾಗಿರುವಂಥ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಒಕ್ಕಲಿಗ ಓಟ್ಗಳು ಸಂಪೂರ್ಣವಾಗಿ ಕ್ರೋಢೀಕರಣ ಆಗುತ್ತೆ. ಅತಿ ಹೆಚ್ಚು ಓಟ್ಗಳಿರುವಂಥ ಈ ಒಂದು ಕ್ಷೇತ್ರ. ಸೊ ಒಂದು ಕಡೆ ಒಕ್ಕಲಿಗ ಮತಗಳು, ಮತ್ತೊಂದು ಕಡೆ CM ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯವರನ್ನು ನಿಲ್ಲಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇರುವಂಥದ್ದು. ಆಲ್ರೆಡಿ ಮೈಸೂರಿನಲ್ಲಿರುವಂಥ ಕಾಂಗ್ರೆಸ್ನ ಶಾಸಕರು ಹಾಗೂ ಕಾಂಗ್ರೆಸ್ನ ಮಾಜಿ ಶಾಸಕರು ಸಲಹೆ ಕೊಟ್ಟಿದ್ದಾರೆ CM ಸಿದ್ದರಾಮಯ್ಯ ಅವರಿಗೆ, ಈ ಚುನಾವಣೆಗೆ ಬೇಡ, ಲೋಕಸಭಾ ಚುನಾವಣೆಗೆ ಯತೀಂದ್ರ ಸಿದ್ದರಾಮಯ್ಯವರು ಕಣಕ್ಕಿಳಿಯೋದು ಬೇಡ ಅಂತೇಳಿ ಅವರ ವೈಯಕ್ತಿಕ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ನೋಡಿ, ಒಂದು ಕಡೆ ಸಾರಾ ಮಹೇಶ್, ಮತ್ತೊಂದು ಕಡೆ GT ದೇವೇಗೌಡ ಇವರದೇ ಆದಂಥ ಒಂದು ಪ್ರಬಲ ಫಾಲೋವರ್ಸ್ಗಳನ್ನು ಇಟ್ಕೊಂಡಿದ್ದಾರೆ. ಸೊ ಅದೆಲ್ಲವೂ ಕೂಡ JDSನ ಭದ್ರಕೋಟೆ, JDS ಬೆಲ್ಟ್ ಆಗಿರುವಂಥ ಹಿನ್ನೆಲೆಯಲ್ಲಿ ಅದೆಲ್ಲವೂ ಕೂಡ BJPಗೆ ಒಂದು ಪ್ಲಸ್ ಪಾಯಿಂಟ್ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಸೊ ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದಿತ್ತು, JDSಗೂ ಕೂಡ ಹೊಡೆತ ಬಿದ್ದಿತ್ತು, BJPಗೂ ಕೂಡ ಹೊಡೆತ ಬಿದ್ದಿತ್ತು. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಹಾಗಾಗುತ್ತಾ ಅಂತಂದರೆ ಖಂಡಿತ ಇಲ್ಲ ಅಂತ ಹೇಳಿ ಸ್ಥಳೀಯ ಮಟ್ಟದಲ್ಲಿ ನಮಗೆ ತಿಳಿದು ಬರ್ತಾ ಇರುವಂಥ ಮಾಹಿತಿಗಳು. ಸ್ಮಿತಾ. ರೈಟ್, ಧನ್ಯವಾದ ನಾಗೇಂದ್ರ ಬಾಬು. ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದೆ. ಎಲ್ಲಾ ಪಾರ್ಟಿಗಳು ನಾನಾ ರೀತಿಯ ರಣತಂತ್ರಗಳನ್ನು ರೂಪಿಸ್ತಾ ಇವೆ. ಅದರಲ್ಲೂ BJP ಹೆಚ್ಚು ಫೋಕಸ್ ಅನ್ನ ಮಾಡ್ತಾ ಇರೋದು ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ. ಈಗಾಗಲೇ ಅತಿ ವಿಶ್ವಾಸವನ್ನ ಹೊಂದಿದ್ದಾರೆ. ನಾವು 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ತೀವಿ ಅಂತ ಇದೇ ವಿಚಾರವನ್ನ ಮತ್ತಷ್ಟು ಪುಷ್ಟೀಕರಿಸಿದ್ದಾರೆ ಮಾಜಿ ಸಚಿವ, ಮಾಜಿ ಶಾಸಕ CT ರವಿ. 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲೋದೇ ನಮ್ಮ ಗುರಿ. ಇದರಲ್ಲಿ ಯಾವುದೇ ರೀತಿಯ ಸಂದೇಹ ಬೇಡ. ಯಾವುದೋ ಒಂದು ಕೆಟ್ಟ ಗಾಳಿ ಬೀಸಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಆದರೆ ಈ ಸಾರಿ ಆ ರೀತಿ ಆಗಕ್ಕೆ ನಾವು ಬಿಡೋದಿಲ್ಲ. ಲೋಕಸಭೆ ಚುನಾವಣೆಯಲ್ಲಿಯೂ ಕೂಡ ಅದನ್ನು ಮತ್ತೆ ಸಾಬೀತು ಮಾಡ್ತೀವಿ. ಈ ಸಾರಿಯೂ ಕೂಡ ಕಳೆದ ಬಾರಿಗಿಂತ ಹೆಚ್ಚು ಸೀಟ್ಗಳನ್ನು ಗೆಲ್ತೀವಿ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಯಾರು ನಮ್ಗೆ ಓಟ್ ಹಾಕೋದಿಲ್ವೋ ಅವರು ಕೂಡ ಈ ಸಾರಿ ನಮಗೆ ಓಟ್ ಹಾಕ್ತಾರೆ ಅನ್ನುವಂತಹ ಮಾತನ್ನ CT ರವಿ ಹೇಳುವ ಮೂಲಕ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. BJP JDS ಮೈತ್ರಿಯ ಬಳಿಕ BJP ರಾಜ್ಯಾಧ್ಯಕ್ಷರ ನೇಮಕದ ಬಳಿಕ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಆಗಮಿಸ್ತಾ ಇರುವಂಥದ್ದು ಚುನಾವಣೆ, ಲೋಕಸಭಾ ಚುನಾವಣೆ ಕಹಳೆ ಊದೋದಕ್ಕೆ ಸಂಬಂಧಪಟ್ಟ ಮೈಸೂರು ಲೋಕಸಭಾ ಕ್ಲಸ್ಟರ್ ಮೀಟಿಂಗ್ ಕೂಡ ಮಾಡುವಂಥದ್ದು. ಅದೇ ರೀತಿ ಕೋರ್ ಕಮಿಟಿ ಸಭೆಯ ಪ್ರಮುಖರ ಜೊತೆ BJP ಪ್ರಮುಖರ ಜೊತೆ ಸಭೆ ನಡೆಸೋದು. ಈ ಬಗ್ಗೆ ಮಾತಾಡೋಕ್ಕೆ ಮಾಜಿ ಸಚಿವರು ಮತ್ತು BJP ಮುಖಂಡರಾದಂಥ CT ರವಿ ನಮ್ಮ ಜೊತೆ ಇದ್ದಾರೆ. ಸರ್, ಅಮಿತ್ ಶಾ ಅವರ ಭೇಟಿ ಬರ್ತಾರೆ, ಲೋಕಸಭಾ ಚುನಾವಣೆ ಒಂದು ರೀತಿಯಲ್ಲಿ ಅಧಿಕೃತವಾಗಿ ಚಾಲನೆ ಕೊಟ್ಟಂಗೆ. ನಮ್ಮ ಗುರಿ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆದ್ದು 100% ರಿಸಲ್ಟ್ ಮಾಡಬೇಕು ಅನ್ನೋದು ನಮ್ಮ ಗುರಿ ಇದೆ. ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಜನ ಕೂಡ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತ ಬಯಸ್ತಾ ಇದ್ದಾರೆ, ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್. ವಿಧಾನಸಭೆಯಲ್ಲಿ ನಮಗೆ ಓಟ್ ಹಾಕ್ತಾ ಇರೋ ಜನನೂ ಕೂಡ ಈಗ ಓಪನ್ ಆಗಿ ಹೇಳ್ತಾರೆ, ನಮಗೂ ದೇಶಾಭಿಮಾನ ಇದೆ ರೀ, ನಾವು ರಾಮನ ಭಕ್ತರೆ, ನಾವು ಅಸೆಂಬ್ಲಿಲೇನೋ ಆಯಿತು ಆವಾಗ ನಿಮಗೆ ಓಟ್ ಹಾಕಿಲ್ಲ, ಆದರೆ ಪಾರ್ಲಿಮೆಂಟಿಗೆ ಮಾತ್ರ ನಾವು BJP ಅಂತ ಹೇಳ್ತಿದ್ದಾರೆ. ಈಗಿನ ವಾತಾವರಣ ಇದೆ. ಹಾಗಿರಬೇಕಾದ್ರೆ 28ಕ್ಕೆ 28 ನಾವು ಗೆಲ್ತೀವಿ ದೇಶದ ಹಿತಕ್ಕಾಗಿ. ಪಶ್ಚಾತ್ತಾಪ ಪಟ್ಟಿದ್ದಾರೆ ಕಾಂಗ್ರೆಸ್ಗೆ ಓಟ್ ಹಾಕ್ಬಿಟ್ಟು ತಮ್ಮ ಒಂದು ಭಾವನೆ. ಯಾವುದೋ ಒಂದು ಕೆಟ್ಟ ಗಾಳಿ. ಅಮಿತ್ ಶಾ ಅವರು ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. CM ತವರು ಜಿಲ್ಲೆಯಿಂದಲೇ ರಣಕಹಳಿನ ಊದೋದಕ್ಕೆ ಸಿದ್ಧಗೊಂಡಿದ್ದಾರೆ. ಈಗ ಆಲ್ರೆಡಿ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದೀವಿ, ಮತ್ತಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಗಳಿದೆ. ಅಮಿತ್ ಶಾ ಅವರ ಕೈಯಲ್ಲಿರುವಂಥ 28 ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಷನ್ ಇದೆ. ಇವತ್ತು ಮೀಟಿಂಗಲ್ಲಿ ಏನೆಲ್ಲ ಚರ್ಚೆಗಳಾಗುತ್ತೆ, ಯಾವ ವಿಚಾರದ ಬಗ್ಗೆ ಚರ್ಚೆಗಳು ಮಾಡ್ತವೆ, ಅದೆಲ್ಲವನ್ನ ಕೂಡ ನಿಮಗೆ ಮುಂದಿನ ಹಂತದಲ್ಲಿ ನಿರಂತರವಾಗಿ ಕೊಡ್ತಾ ಹೋಗ್ತೀವಿ. ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆ ಬಾಲರಾಮನ ಉತ್ಸವ ನಡೀತಾ ಇದೆ. ಗರ್ಭಗುಡಿಯಲ್ಲಿ ನಿಂತ ರಾಮಲಲ್ಲ ಲಕ್ಷ ಜನಕ್ಕೆ ದಿನಂಪ್ರತಿ ದರ್ಶನವನ್ನ ನೀಡ್ತಾ ಇದ್ದಾನೆ. ಮಂದಿರದ ಪ್ರಾಂಗಣದಲ್ಲಿ ನಡೆಯುವ ಮಂಡಲೋತ್ಸವದಲ್ಲಿ ಚಿನ್ನದ ಅಟ್ಟೆ ಪ್ರಭಾವಳಿಯ ಜೊತೆ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಕೂತು ರಘುಕುಲ ನಂದನ ಮುದ್ದು ರಾಮ ಉತ್ಸವ ಹೊರಟಿದ್ದಾನೆ. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ.
ಅಯೋಧ್ಯೆ ರಾಮ ಮಂದಿರದಲ್ಲಿ ಮಂಡಲೋತ್ಸವ. ಬೆಳ್ಳಿ ಪಲ್ಲಕ್ಕಿಯಲ್ಲಿ ಸವಾರಿ ಹೊರಟ ರಾಮಲಲ್ಲ. ಅಯೋಧ್ಯ ಕಂದನಿಗೆ ಚಿನ್ನದ ಪ್ರಭಾವಳಿ. ಅಯೋಧ್ಯ ರಾಮನಿಗೆ ಮಂಡಲೋತ್ಸವ ನಡೆಯುತ್ತಿದೆ. ಪೇಜಾವರ ಮಠಾಧೀಶ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ರಾಮಲಲ್ಲನ 48 ದಿನದ ಆರಾಧನೆಯಲ್ಲಿ ತೊಡಗಿದ್ದಾರೆ. ಹೋಮ, ಹವನ, ಅಭಿಷೇಕ, ಪೂಜೆ ನಡೆಯುತ್ತಿದೆ. ಶ್ರೀ ಸಂಸ್ಥಾನ ಕಾಶಿ ಮಠದ ಶ್ರೀ ಸಂಯಮೀಂದ್ರ ತೀರ್ಥ ಶ್ರೀಪಾದರು ಮತ್ತು ಭಕ್ತರಿಂದ ಅರ್ಪಿಸಲಾದ 70 ಲಕ್ಷ ರೂಪಾಯಿ ಮೌಲ್ಯದ ಸ್ವರ್ಣ ಅಟ್ಟೆ ಪ್ರಭಾವಳಿಯನ್ನ ಅಯೋಧ್ಯೆಯಲ್ಲಿ ಶ್ರೀ ಪೇಜಾವರ ಶ್ರೀಗಳ ಮೂಲಕ ರಾಮದೇವರಿಗೆ ಅರ್ಪಿಸಿದರು. ಕಾಶಿ ಮಠ ಪ್ರತಿದಿನ ನಡೆಯುವ ಉತ್ಸವಕ್ಕೆ ಬೆಳ್ಳಿಯ ಪಲ್ಲಕ್ಕಿಯನ್ನ ನೀಡಿದೆ. ಉಡುಪಿಯ ಸುವರ್ಣ ಜ್ಯುವೆಲರ್ಸ್ನಲ್ಲಿ ಬೆಳ್ಳಿ ಪಲ್ಲಕ್ಕಿ ಮತ್ತು ಚಿನ್ನದ ಅಟ್ಟೆ ಪ್ರಭಾವಳಿಯನ್ನ ನಿರ್ಮಾಣ ಮಾಡಲಾಗಿದೆ. ಇದೀಗ ಪ್ರತಿದಿನ ಉತ್ಸವದಲ್ಲಿ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಶ್ರೀರಾಮನ ಉತ್ಸವ ಮೂರ್ತಿಯನ್ನಿಟ್ಟು ಮೆರವಣಿಗೆ ಮಾಡಲಾಗ್ತಿದೆ. ಶಿಕ್ಷಣ, ಆರೋಗ್ಯ ಮತ್ತು ಬಡವರಿಗೆ ಮನೆ ನಿರ್ಮಾಣ ಹೀಗೆ 10 ಲಕ್ಷ ರೂಪಾಯಿ ಸಮಾಜ ಸೇವೆ ಮಾಡಿದವರಿಗೆ ರಾಮದೇವರಿಗೆ ರಜತ ಕಲಶಾಭಿಷೇಕ ಸೇವೆ ಮಾಡುವ ಅವಕಾಶವಿದೆ. ಜನವರಿ 22ರ ನಂತರ ನಿರಂತರವಾಗಿ ರಾಮನಿಗೆ ಬೆಳ್ಳಿಯ ಕನಸಿನಲ್ಲಿ ಅಭಿಷೇಕ ನಡೆಯುತ್ತಿದೆ. ಪ್ರತಿದಿನ 2 ಲಕ್ಷಕ್ಕೂ ಹೆಚ್ಚು ಜನ ಅಯೋಧ್ಯೆಗೆ ಭೇಟಿ ಕೊಡ್ತಾರೆ. ಪ್ರಪಂಚದಲ್ಲೇ ಧಾರ್ಮಿಕ ಕ್ಷೇತ್ರಕ್ಕೆ ಅತಿ ಹೆಚ್ಚು ಭೇಟಿ ಕೊಡುವ ಕ್ಷೇತ್ರ ಎಂಬ ಕೀರ್ತಿಗೆ ಅಯೋಧ್ಯೆ ಪಾತ್ರವಾಗಿದೆ. ಅಂಕಿತ್ ಜೊತೆಗೆ ಹರೀಶ್ ಪಾಲೇಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ.